ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಾನಿರೋದು ಒಂದು ಫೇಮಸ್ ಬಳೆ ಶಾಪು ಅಂದ್ರೆ ಇದು ಬರ್ತು ಚಿಕ್ಕಪೇಟೆಯಲ್ಲಿ. ಬಟ್ ಅದಕ್ಕಿಂತ ಮುಂಚೆ ಬಳೆ ಅಂದ್ರೆ ಯಾರಿಗೆಲ್ಲ ಇಷ್ಟ ಹೇಳಿ, ಹುಡುಗಿರಿಗೆ ಒಂದು ಎಮೋಷನ್ ಅಂತ ಹೇಳ್ಬೋದು. ಅಂಡ್ ಅದಲ್ದೇನೆ ಅದ್ರ ಮೇಲೆ ಒಂಥರ ಬೇರೆ ಪ್ರೀತಿನೇ ಇರುತ್ತೆ. ಆದ್ರೆ ಈಗ ನಾನಿರೋ ಶಾಪ್ ಎಲ್ಲಿ ಬರುತ್ತೆ ಅಂಡ್ ಈ ಶಾಪ್ ಅಲ್ಲಿ ಯಾವೆಲ್ಲ ಬಜೆಟ್ ಅಲ್ಲಿ ನಿಮ್ಗೆ ಬಳೆಗಳು ಸಿಗುತ್ತೆ ಅಂಡ್ ಯಾವೆಲ್ಲ ಕಲೆಕ್ಷನ್ಸ್ ಇದೆ, ಇನ್ನಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ನ ಈ ಒಂದು ಶಾಪ್ ನ ಓನರ್ ಆಗಿದ್ದಾರೆ, ಅವ್ರನ್ನ ಮಾತಾಡ್ತಾ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ. ಸರ್, ನಿಮ್ಮ ಶಾಪ್ ಹೆಸರು ಮತ್ತೆ ಈ ಶಾಪ್ ಎಲ್ಲಿ ಬರುತ್ತೆ ಸರ್? ಇದು ನಮ್ಮ ಬಂಗಡಿ ಶಾಪ್ ಹೆಸರು HP ಬ್ಯಾಂಗಲ್ಸ್ ಇನ್ ಚಿಕ್ಕಪೇಟೆ ಸರ್ಕಲ್ ಇದೆ, ನಿಯರ್ ರಾಘವೇಂದ್ರ ಹೋಟೆಲ್. ನಿಯರ್ ರಾಘವೇಂದ್ರ ಹೋಟೆಲ್ ಅಂಡ್ ಅದಲ್ದೇನೆ ನಿಮ್ಗೆ ಮೆಟ್ರೋ ಶಾಪ್ ಇಂದ ತುಂಬಾ ನಿಯರ್ ಆಗುತ್ತೆ. ಹೌದು, ಚಿಕ್ಕಪೇಟೆ ಸರ್ಕಲ್ ಗೂ ನಿಯರ್ ಇದೆ, ಮೆಟ್ರೋ ಸ್ಟೇಷನ್ ಇದೆ. ಓಕೆ ಸರ್, ಯಾವೆಲ್ಲ ಪ್ರೈಸ್ ಇಂದ ನಿಮ್ಮಲ್ಲಿ ಬ್ಯಾಂಗಲ್ಸ್ ಸ್ಟಾರ್ಟ್ ಆಗುತ್ತೆ? ಬ್ಯಾಂಗಲ್ಸ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ 10 ರೂಪೀಸ್ ಇಂದ ಹೇಳ್ಬೋದು. 10 ರೂಪೀಸ್ ಇಂದ ಬ್ಯಾಂಗಲ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಯಾವೆಲ್ಲ ಡಿಸೈನ್ಸ್ ಅವೈಲೇಬಲ್ ಇದೆ ಸರ್ ನಿಮ್ಮ ಹತ್ರ? ತುಂಬಾ ಡಿಸೈನ್, ಪ್ಲೇನ್ ಇಂದ ಫ್ಯಾನ್ಸಿ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಎಲ್ಲ ಇದೆ. ಓಕೆ, ಅಂದ್ರೆ ವೆಡ್ಡಿಂಗ್ ಕಲೆಕ್ಷನ್ಸ್ ಆಗಿರ್ಲಿ ಅಥವಾ ಬೇರೆ ಎಲ್ಲ ಇವೆಂಟ್ಸ್ ಆಗಿರ್ಲಿ ಅಥವಾ ಡೈಲಿ ಯೂಸ್ ಆಗಿರ್ಲಿ ಆ ತರದ ಬಳೆಗಳು ಸಿಗುತ್ತೆ. ಓಕೆ ಸರ್, ಇವಾಗ ನಾವು ನೋಡ್ತಾ ಇರೋ ಬ್ಯಾಂಗಲ್ಸ್ ಗಳದ್ದು ಇನ್ಫಾರ್ಮೇಶನ್ಸ್ ಹೇಳ್ತೀರಾ? ಇದು ಗ್ಲಾಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಇದೆ. ಗ್ಲಾಸ್ ಅಲ್ಲಿ ವರ್ಕ್ ಡಿಸೈನ್ಸ್, ಗ್ಲಾಸ್ ವರ್ಕ್ ಡಿಸೈನ್ಸ್. ಸೊ ನೀವು ನೋಡ್ತಾ ಇರ್ಬೋದು, ಕಲರ್ಸ್ ಅಷ್ಟೇ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ. ಎಲ್ಲದಲ್ಲಿ ಒಂದು 20, 25, 30 ಕಲರ್ಸ್ ಅವೈಲೇಬಲ್ ಬರುತ್ತೆ. ಮತ್ತೆ ಪ್ರತಿ ಒಂದು ಕೈಯಿಂದ ವರ್ಕ್ ಆಗಿರುತ್ತೆ, ಹ್ಯಾಂಡ್ ಮೇಡ್ ಐಟಮ್ಸ್. ಎಸ್, ನೀವು ನೋಡ್ತಾ ಇರ್ಬೋದು ಕಲರ್ಸ್ ಇಲ್ಲಿ. ಇದೆಲ್ಲ ಬ್ಯಾಂಗಲ್ಸ್ ಏನಿಲ್ಲ ಹ್ಯಾಂಡ್ ವರ್ಕ್ಸ್ ಮೇಲ್ಗಡೆ ಇರುವಂತದ್ದು. ಸೊ ಇದು ಮೇಲ್ಗಡೆ ಏನ್ ಡಿಸೈನ್ಸ್ ಮಾಡಿದ್ರೆ ಇದು ಬೇಗ ಕಿತ್ತೋಗಲ್ವಾ? ಇಲ್ಲ, ಏನು ಆಗಲ್ಲ. ಬಿದ್ರೆ ಹೊಡೆದೋಗತ್ತೆ ಬಲೆ, ಅದು ಬಿಟ್ಟು ಬೇರೆ ಕಿತ್ತೋಗೋದಿಲ್ಲ. ಚೆನ್ನಾಗಿರುತ್ತೆ ಕ್ವಾಲಿಟಿ, ಡಿಪೆಂಡ್ ಅಪಾನ್ ಯೂಸಸ್. ಅಂದ್ರೆ ಜಾಸ್ತಿ ನೀರಲ್ಲಿ ಹಾಕೋದು ಆ ರೀತಿ ಮಾಡಿದ್ರೆ ನೀರಲ್ಲಿ ಏನು ಆಗಲ್ವಾ, ಆದ್ರೂ ದೇ ಯೂಸ್ ಹೌ ದೇ ವಿಲ್ ಯೂಸ್ ಆ ತರ ಬರುತ್ತೆ ಅಂತ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಯೂನಿಕ್ ಅನಿಸ್ತಾ ಇದೆ ಕಲೆಕ್ಷನ್. ಮೇ ಬಿ ಸೊ ಇದು ಇವಾಗ ಟ್ರೆಂಡಿಂಗ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಹೇಗೆ? ಹೌದು, ಇವೆಲ್ಲ ಲೇಟೆಸ್ಟ್ ಇದೆ. ಓಕೆ, ನಾರ್ಮಲ್ ಬರುತ್ತೆ ನಿಮಗೆ ಪ್ಲೇನ್. ಓಕೆ, ನಿಮ್ಗೆ ಏನಪ್ಪಾ ಅಂದ್ರೆ ಈ ತರ ಶೈನ್ ಅಂಡ್ ಟ್ರಾನ್ಸ್ಪರೆಂಟ್ ಗ್ಲಾಸಿ ಲುಕ್ ಇರೋ ಬಳೆಗಳು ಸಹ ಅವ್ರ ಹತ್ರ ಸಿಗ್ತಾ ಇದೆ. ಅಂಡ್ ಸರ್, ಹೋಲ್ಸೇಲ್ ಅಷ್ಟೇ ಇದೆಯಾ ಅಥವಾ ಹೇಗೆ? ನೋಡಿ, ಫ್ರೀ ಇರುವಾಗ ನಾವು ಕೆಳಗಡೆ ಗ್ರೌಂಡ್ ಫ್ಲೋರ್ ಐಟಮ್, ಗ್ಲಾಸ್ ಐಟಮ್ ಸ್ವಲ್ಪ ಕೊಡ್ತೀವಿ. ಬಟ್ ಮೇಲೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಐಟಮ್ಸ್ ರಿಟೇಲ್ ಅಲ್ಲಿ ಇಲ್ಲ, ಹೋಲ್ಸೇಲ್ ಇಲ್ಲ. ಅವ್ರಿಗೆ ಫುಲ್ ಬಾಕ್ಸ್ ಮೇಲೆ ಇದೆ, ಅದು ಅಂಗಡಿಯವ್ರಿಗೆ ಆಗುತ್ತೆ. ಬಟ್ ಕೆಳಗಡೆ ಗ್ರೌಂಡ್ ಫ್ಲೋರ್ ಐಟಮ್, ಪ್ರೀಮಿಯಂ ಐಟಮ್, ಎಡಿ ಇದೆ, ಮ್ಯಾಟ್ ಇದೆ, ಆಂಟಿಕ್ ಇದೆ, ಅದೆಲ್ಲ ಸಿಂಗಲ್ ಕೊಡಬಹುದು. ಯಾಕಂದ್ರೆ ಇದರಲ್ಲಿ ಪೀಸಸ್ ಪ್ರೈಸ್ ಕೊಡ್ತೀವಿಲ್ಲ ಅದಕ್ಕೆ. ಓಕೆ ಸರ್, ಬೇರೆ ಮೇಲೆ ಐಟಮ್ ಎಲ್ಲ ಕೊಡಂಗಿಲ್ಲ. ಕೆಳಗಡೆ ಐಟಮ್ಸ್ ಎಲ್ಲ ಹೋಲ್ಸೇಲ್ ಮತ್ತೆ ರೀಟೇಲ್ ಇದೆ. ರೀಟೇಲ್ ಯಾವಾಗ ಅಂದ್ರೆ ನೀವು ಫ್ರೀ ಆಗಿರ್ತೀರಾ? ನಾವು ಫ್ರೀ ಆಗಿ ಕೊಡ್ತೀವಿ. ತುಂಬಾ ಕಸ್ಟಮರ್ಸ್ ಇದ್ರೆ ಅಂತ ಟೈಮಲ್ಲಿ ನಾವು ಎಕ್ಸ್ಕ್ಯೂಸ್ ಅಂತ ಹೇಳ್ತೀವಿ, ಮೇಡಮ್ ಕೊಡೋದಿಲ್ಲ ಸಾರಿ ಅಂತ. ಬಟ್ ಮೋಸ್ಟ್ಲಿ ಕೊಡ್ತೀವಿ ಇದ್ರ. ಓಕೆ ಸರ್, ಇದೆಲ್ಲ ಪ್ರೈಸಿಂಗ್ ಎಲ್ಲಿಂದ ಅಂದ್ರೆ ಗ್ಲಾಸ್ ವರ್ಕ್ ಬಳೆಗಳಿಂದ ಅದೆಲ್ಲನೂ ಗ್ಲಾಸ್ ಅಲ್ಲಿ 10 ರೂಪೀಸ್ ಇಂದ ಸ್ಟಾರ್ಟ್ ಇದೆ ಅಂದ್ರೆ ವೆರೈಟೀಸ್. ಓಕೆ, ಅಂಡ್ ಯಾವೆಲ್ಲ ವೆರೈಟೀಸ್ ಆಫ್ ಬ್ಯಾಂಗಲ್ಸ್ ಇದೆ ಸರ್? ಅಂದ್ರೆ ಮ್ಯಾಟ್ ಆಗಿರ್ಲಿ, ಗ್ಲಾಸ್ ಆಗಿರ್ಲಿ, ಆ ರೀತಿ ನಮ್ಮ ಹತ್ರ ಗ್ಲಾಸ್ ವೆರೈಟೀಸ್ ಬರುತ್ತೆ, ಆಂಟಿಕ್ ಅಲ್ಲಿ ಬರುತ್ತೆ, ಮೆರೇಬಲ್ ಬರುತ್ತೆ, ಆಂಟಿಕ್ ಮ್ಯಾಟ್ ಅಲ್ಲಿ ಬರುತ್ತೆ, ಕಾಪರ್ ಅಲ್ಲಿ ಬರುತ್ತೆ ಬ್ಯಾಂಗಲ್ಸ್, ಎಡಿ ಬ್ಯಾಂಗಲ್ಸ್ ಬರುತ್ತೆ, ಗೋಲ್ಡ್ ಅಲ್ಲಿ, ರೋಡಿಯಂ ಪಾಲಿಶ್ ಅಲ್ಲಿ, ರೋಸ್ ಗೋಲ್ಡ್ ಪಾಲಿಶ್ ಅಲ್ಲಿ, ಮತ್ತೆ ಗ್ಲಾಸ್ ಅಲ್ಲಿ ಕಡಾ ವೆರೈಟಿ ಸಿಗುತ್ತೆ. ಮ್ಯಾಟ್ ಅಲ್ಲಿ ಕಡಿಮೆದು ಬರುತ್ತೆ, ಕ್ವಾಲಿಟೀಸ್ ಇದೆ, ಕಾಸ್ಟ್ಲಿದು ಇದೆ, ಎಲ್ಲ ಇದೆ. ಮೆಟಲ್ ಬ್ಯಾಂಗಲ್ಸ್ ಇದೆ, ಐರನ್ ಬ್ಯಾಂಗಲ್ಸ್ ಇದೆ, ಎಲ್ಲ ಬ್ಯಾಂಗಲ್ಸ್. ಸರ್, ಇವಾಗ ನಾವು ತೋರಿಸ್ತಿರೋ ಬ್ಯಾಂಗಲ್ಸ್ ಯಾವ ಟೈಪ್ ಬ್ಯಾಂಗಲ್ಸ್ ಇದೆ? ಇದು ಮ್ಯಾಟ್ ಅಲ್ಲಿ ಆಂಟಿಕ್ ಇದೆ, ಮ್ಯಾಟ್ ಇದೆ, ಡಿಫ್ರೆಂಟ್ ವೆರೈಟೀಸ್ ಇದೆ. ಅದರಲ್ಲಿ ಪಾಲಿಶ್ ಚೇಂಜಸ್ ಇರುತ್ತೆ. ಇದು ಆಂಟಿಕ್ ಪಾಲಿಶ್ ಇದೆ, ಇದು ಮ್ಯಾಟ್ ಪಾಲಿಶ್ ಇದೆ. ಇದರಲ್ಲಿ 2 ಪೀಸ್ ಕಡ ಬರುತ್ತೆ, ವಿತ್ ಸ್ಕ್ರೂ ಬೇಕಾದ್ರೆ ಸ್ಕ್ರೂ ಬರುತ್ತೆ ವೆರೈಟೀಸ್. ಈ ತರ ನೀವು ಬ್ಯಾಂಗಲ್ಸ್ ನ ಸಿಂಗಲ್ ಆಗಿ ಯೂಸ್ ಮಾಡಬಹುದು ಅಥವಾ ಮಧ್ಯ ಹಾಕಿ ಅಥವಾ ಹಿಂಗಡೆ ಬೇರೆ ಯಾವ್ದಾದ್ರು ಬ್ಯಾಂಗಲ್ಸ್ ನ ಮ್ಯಾಚ್ ಸೆಟ್ಟಿಂಗ್ ಮಾಡಿ ಮಾಡಬಹುದು. ವೆರೈಟೀಸ್ ತುಂಬಾ ವೆರೈಟೀಸ್ ಬರುತ್ತೆ ಇದರಲ್ಲಿ. ಆಂಟಿಕ್ ಅಲ್ಲಿ 4 ಪೀಸ್, ಆಮೇಲೆ ಸಿಲ್ವರ್ ಎಡಿ ಅಲ್ಲಿ ಬರುತ್ತೆ, ಸಿಲ್ವರ್ ಪೇಸ್ಟ್. ಓಕೆ, ನೋಟ್ ಈ ತರ ಸಿಲ್ವರ್ಸ್ ಎಲ್ಲ ಪಾರ್ಟಿ ವೇರ್ ಸೀರೆಗಳಾಗಿ ಅಥವಾ ಪಾರ್ಟಿ ವೇರ್ ಡ್ರೆಸಸ್ ಗಳಿಗೆ ಈ ಬ್ಯಾಂಗಲ್ಸ್ ನ ಮ್ಯಾಚ್ ಮಾಡಿ ಹಾಕಬಹುದು. ಇದರಲ್ಲಿ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು ಅಥವಾ ಡಿಸೈನ್ಸ್ ನೋಡಬಹುದು ಅಥವಾ ಕಲರ್ ಆಗಬಹುದು. ಎಷ್ಟು ವೆರೈಟೀಸ್ ಆಫ್ ಕಲರ್ಸ್ ಅಂಡ್ ಡಿಸೈನ್ಸ್ ಅವೈಲೇಬಲ್ ಇದೆ. ವೆರೈಟೀಸ್ ತುಂಬಾ ಇದೆ, ಜಸ್ಟ್ ಸ್ಯಾಂಪಲ್ ಅಲ್ಲಿ ಬಿಟ್ಟು ಇದು ನಿಮಗೆ ತೋರಿಸೋದು ಇವಾಗಿಂದೆಲ್ಲ ಸ್ಯಾಂಪಲ್ ಅಷ್ಟೇ. ಅಂಡ್ ಇಲ್ಲಿ ಕಡ ಇದೆಯಲ್ಲ, ಇದು ಅಷ್ಟೇ. ನಿಮಗೆ ಏನು ಡಿಸೈನ್ಸ್ ಏನೆಲ್ಲ ಇದೆ ಅಂತಂದ್ರೆ, ಒಂದು ನಿಮ್ಗೆ ಒಂದು ಥೀಮ್ ಡಿಸೈನ್ಸ್ ಇದೆ ಇದರಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಲೋಟಸ್ ಟೆಂಪಲ್ ವರ್ಕ್ ಇದೆಲ್ಲ. ಓಕೆ, ನೋಡ್ತಾ ಇರ್ಬೋದು ಟೆಂಪಲ್ ವರ್ಕ್ ಅಂತ ಹೇಳ್ತಾರಂತೆ.
ಅದ್ಮೇಲೆ ಲಕ್ಷ್ಮಿ ಎಲ್ಲ ಬಂದಿರುತ್ತೆ, ಅದಕ್ಕೆ ಟೆಂಪಲ್ ಹೇಳ್ತಾರೆ. ಓಕೆ, ಮತ್ತೆ ಟೋಟಲಿ ಹ್ಯಾಂಡ್ ಮೇಡ್ ಇರುತ್ತೆ. ಎಲ್ಲ ಟೋಟಲಿ ಹ್ಯಾಂಡ್ ಮೇಡ್. ಎಸ್, ಕಾಪರ್ ಐಟಮ್ ಹ್ಯಾಂಡ್ ಮೇಡ್. ಇದರಲ್ಲಿ ಮೆರೆಬಲ್ ಇದ್ರೆ ಮಷಿನ್ ಮೇಡ್ ಇರುತ್ತೆ, ಅದು ಕಡಿಮೆ ರೇಟ್ ಬೀಳುತ್ತೆ ನಿಮಗೆ ಮಷಿನ್ ಮೇಡ್. ಯಾಕಂದ್ರೆ ಅದು ಟೋಟಲ್ ಕಾಪರ್ ಇದೆ, ಇದು ಮೆರೆಬಲ್ ಇದೆ. ಮೆರೆಬಲ್ ರೇಟ್ ಕಡಿಮೆ ಇರುತ್ತೆ, ಕಾಪರ್ ರೇಟ್ ಪ್ರೀಮಿಯಂ ಇರುತ್ತೆ, ಕ್ವಾಲಿಟಿ ವೈಸ್ ಇರುತ್ತೆ. ಇದೆಲ್ಲ ದೊಡ್ಡ ದೊಡ್ಡ ಶೋರೂಮ್ ಅಲ್ಲಿ ಮೂವಿಂಗ್ ಆಗುತ್ತೆ ಐಟಮ್. ಆಮೇಲೆ ಇದರಲ್ಲಿ ಗೋಲ್ಡ್ ಅಲ್ಲಿ ಬರುತ್ತೆ ವೆರೈಟೀಸ್ ತುಂಬಾ. ಇದರಲ್ಲಿ ಸ್ಟೋನ್ ಏನು ಆಗಲ್ವಾ? ಏನು ಆಗಲ್ಲ ಮೇಡಮ್, ಟೋಟಲಿ ಅಮೆರಿಕನ್ ಡೈಮಂಡ್. ಗೋಲ್ಡ್ ಅಲ್ಲೂ ಬರುತ್ತೆ ವಿತ್ ಸ್ಟೋನ್ ವರ್ಕ್ ಬರುತ್ತೆ. ಸ್ಟೋನ್ ಏನು ಹಾಳಾಗಲ್ಲ ಅಥವಾ ಕಪ್ಪು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ನಿಮಗೆ ಎಲ್ಲ ಟೆಂಪಲ್ ವರ್ಕ್ ಎಲ್ಲ ಬರುತ್ತೆ. ಎಡಿಯಲ್ಲಿನೂ ಟೆಂಪಲ್ ವರ್ಕ್ ಬರುತ್ತೆ. ಲಕ್ಷ್ಮಿ ಬಂದಿರೋದು ರೇಂಜ್ ತುಂಬಾ ಬರುತ್ತೆ. ಇದರಲ್ಲಿ ಕಮ್ಮಿಯಿಂದ ಕಮ್ಮಿ ಇರುತ್ತೆ. ಒಂದು 500 ಮಾಡೆಲ್ಸ್ ಇದೆ. 500 ಮಾಡೆಲ್ಸ್ ಇದರಲ್ಲಿ ನಿಮಗೆ ಒಂದು 500 ವೆರೈಟೀಸ್ ಗೋಲ್ಡ್ ಅಲ್ಲಿ, ಸಿಲ್ವರ್ ಅಲ್ಲಿ ಬೇಕಾದ್ರೆ ಸಿಲ್ವರ್ ಅಲ್ಲಿ ಹಂಗೆ ವೆರೈಟೀಸ್ ಬರುತ್ತೆ ನಿಮಗೆ. ಇದು ಸಿಲ್ವರ್ ಎಡಿ ಎಲ್ಲ ಸಿಲ್ವರ್ ಟೇಸ್ಟ್, ಎಡಿಲು ಸಿಲ್ವರ್ ಡಿಫರೆಂಟ್ ಕಲರ್ಸ್ ಬರುತ್ತೆ. ಡಿಸೈನ್ಸ್ ಅವೈಲೇಬಲ್ ಇದೆ ತುಂಬಾ ನೋಡಿ. ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ. ಸಿಲ್ವರ್ ಅಲ್ಲಿ ಬರುತ್ತೆ. ಇದು ಆಂಟಿಕ್ ಅಲ್ಲಿ ಇದೆ ನೋಡಿ. ಇದು ಆಂಟಿಕ್ ಅಲ್ಲಿ ಇದೆ. ಆಂಟಿಕ್ ಅಲ್ಲಿ ಕಲರ್ಸ್ ಅಥವಾ ಕಲರ್ ಕಾಂಬಿನೇಷನ್ ಅವೈಲೇಬಲ್ ಇದೆ. ಮೋಸ್ಟ್ಲಿ ಇದರಲ್ಲಿ ರೂಬಿ ಎಡಿ ಅದೇ ಮೂವಿಂಗ್ ಆಗೋದು. ಓಕೆ, ಎಡಿ ಸಿಜರ್ ಡಿಸೈನ್ಸ್ ಎಷ್ಟಿದೆ, ಸೆನ್ಸಿಟಿವ್ ಡಿಸೈನ್ಸ್ ಆಗಿರ್ಲಿ ಅಥವಾ ಸ್ಟೋನ್ ವರ್ಕ್ ಆಗಿರ್ಲಿ, ಕಲರ್ ಕಾಂಬಿನೇಷನ್ ಆಗಿರ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಈ ತರ ಬ್ಯಾಂಗಲ್ಸ್ ನೀವು ಬೇರೆ ಇವೆಂಟ್ ಆಗಿರ್ಲಿ ಅಥವಾ ನಿಮ್ಮ ಒಂದು ಡ್ರೀಮ್ ಡೇ ಅಂದ್ರೆ ವೆಡ್ಡಿಂಗ್ಸ್ ಆಗಿರ್ಲಿ ಆ ತರ ದಿನನೂ ಹಾಕಬಹುದು. ರೋಸ್ ಬಾಲ್ಸ್ ಬೇಕಂದ್ರೆ ರೋಸ್ ಗೋಲ್ಡ್ ಅಲ್ಲಿ ಇದೆ. ಅಂಡ್ ಈ ತರ ನೋಡಿ ರೋಸ್ ಗೋಲ್ಡ್ ವೆರೈಟೀಸ್. ತುಂಬಾ ಹೆವಿ ಬ್ಯಾಂಗಲ್ಸ್ ನೋಡ್ತಾ ಇರ್ತೀರಾ ಅಥವಾ ತುಂಬಾ ಚೆನ್ನಾಗಿರ್ಬೇಕು ಅಥವಾ ಜಾಸ್ತಿ ವರ್ಕ್ ಇರ್ಬೇಕು ಅಂತ ಇದ್ರೆ ಈ ತರ ಬ್ಯಾಂಗಲ್ಸ್ ನೀವು ತಗೊಳ್ಬಹುದು. ಯಾಕಂತಂದ್ರೆ ಒಂದು ನಿಮ್ಗೆ ಔಟರ್ ಈ ರೀತಿ ಒಂದು ಡಿಸೈನ್ಸ್ ಬಂದಿರೋದು. ಈ ರೋಸ್ ಗೋಲ್ಡ್ ಪಾಲಿಶ್ ಇದರಲ್ಲಿ ತುಂಬಾ ವೆರೈಟೀಸ್ ಸಿಗುತ್ತೆ. ಅಂಡ್ ರೋಸ್ ಗೋಲ್ಡ್ ಇದೆ ಇದು. ಸೊ ರೋಸ್ ಗೋಲ್ಡ್ ಮತ್ತೆ ಸಿಲ್ವರ್ ಕಾಂಬಿನೇಷನ್ ಅಂದ್ರೆ ಬೀಡ್ಸ್ ಸಿಲ್ವರ್ ಮತ್ತೆ ರೋಸ್ ಗೋಲ್ಡ್ ಬರುತ್ತೆ. ಇಲ್ಲೆಲ್ಲ ನಿಮ್ಗೆ ರೋಸ್ ಗೋಲ್ಡ್ ಸಿಗೋದು. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಇವಾಗ ಎಲ್ಲಾರು ತುಂಬಾ ದಿನ ವೇಟ್ ಮಾಡ್ತಾ ಇದೇನಪ್ಪಾ ಅಂತಂದ್ರೆ ರಾಮ ಮಂದಿರ ಉದ್ಘಾಟನೆಗೋಸ್ಕರ. ಸೊ ರಾಮ ಮಂದಿರ ಉದ್ಘಾಟನೆಗೆ ನೀವೇನಾದ್ರು ಅದೇ ಥೀಮ್ ಅಲ್ಲಿ ರೆಡಿ ಆಗ್ತೀವಿ ನನಗಿದ್ರೆ ಇಲ್ಲಿ ನೋಡ್ತಿರ್ಬೋದು. ರಾಮ ಲಕ್ಷ್ಮಣ ಮತ್ತೆ ಸೀತೆದು ಒಂದು ಪ್ರಿಂಟಿಂಗ್ ಅಂತದ್ದು ಬ್ಯಾಂಗಲ್ಸ್ ಇದೆ. ಯಾಕಂದ್ರೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಥೀಮ್ ಅಲ್ಲಿ ರೆಡಿ ಆಗ್ತಾ ಇತ್ತು. ನಾ ಇವೆಂಟ್ ಇದೇ ತರ ರೆಡಿ ಆಗ್ಬೇಕು ಅನ್ನೋಂಗಿತ್ತಂದ್ರೆ ನೀವೇನಾದ್ರು ಆ ರೀತಿಯ ಬ್ಯಾಂಗಲ್ಸ್ ನೋಡ್ತಾ ಇದ್ರೆ ಅದೇ ಆ ತರದ್ದು ಪ್ರಿಂಟ್ ಇರೋ ಬ್ಯಾಂಗಲ್ಸ್ ಇದೆ. ರಾಮ ಪರಿವಾರದಲ್ಲಿ ಇನ್ನ ವೆರೈಟೀಸ್ ಬೇಕಂದಿದೆ. ಓಕೆ, ರಾಮ್ ಪರಿವಾರದಲ್ಲಿ ಇನ್ನೊಂದು ವೆರೈಟೀಸ್ ಬೇಕಂದ್ರು ಇದೆ ಅಂತ ಹೇಳ್ತಾ ಇದ್ದಾರೆ. ರಾಮ ಪರಿವಾರದ ಹೇಳ್ದೆ ಅಲ್ಲ, ಇದರಲ್ಲಿ ಕೂಡ ಇರುತ್ತೆ. ಒಂದ್ ನಿಮಿಷ, ಇದರಲ್ಲಿ ಇಲ್ಲ ನಾನು ತೋರಿಸ್ತೀನಿ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಟ್ರೆಡಿಷನಲ್ ಫುಲ್ ವಿಂಟೇಜ್ ಲುಕ್ ಅಥವಾ ಟ್ರೆಡಿಷನಲ್ ಲುಕ್ ಕ್ರಿಯೇಟ್ ಮಾಡ್ತಾ ಇದ್ರಿ ಅಥವಾ ಆ ರೀತಿಯ ಒಂದು ಲುಕ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋಗಿದ್ರೆ ಈ ತರ ಬ್ಯಾಂಗಲ್ಸ್ ಹೋಗ್ಬೋದು. ಯಾಕೆಂದ್ರೆ ಈ ತರ ಡಿಸೈನ್ಸ್ ತುಂಬಾ ಹಳೆ ಕಾಲದಿಂದ ಇರುವಂತಹ ಡಿಸೈನ್ಸ್ ಇವೆಲ್ಲ. ರಾಮ್ ಪರಿವಾರದಲ್ಲಿ ವಿದೌಟ್ ಸ್ಕ್ರೂ ವಿತ್ ಸ್ಕ್ರೂ. ಓಕೆ, ನಿಮ್ಗೆ ವಿದೌಟ್ ಸ್ಕ್ರೂ ಮತ್ತೆ ವಿತ್ ಸ್ಕ್ರೂ ಎರಡು ಸಿಗುತ್ತೆ ಅಂತೆ. ರಾಮ್ ಪರಿವಾರ ಬ್ಯಾಂಗಲ್ಸ್ ಅಂತ ಕರೀತಾರೆ ಇದಕ್ಕೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದೆ ರಾಮ ಲಕ್ಷ್ಮಣ ಮತ್ತೆ ಸೀತೆ ಇರುವಂತದ್ದು, ಜೊತೆಗೆ ಹನುಮಂತ ಇದ್ದಾರೆ. ಹೌದೌದು ಇದ್ದಾರೆ. ಮತ್ತೆ ಇದರಲ್ಲಿ ತುಂಬಾ ಜನಕ್ಕೆ ಜಾಸ್ತಿ ಸ್ವಲ್ಪ ಸಿಂಪಲ್ ಸ್ಮಾಲ್ ಥಿಂಗ್ ಬೇಕಂದ್ರೆ ಸ್ಮಾಲ್ ವರ್ಕ್ ಆಗಿರೋದು ಇರುತ್ತೆ. ಓಕೆ, ಅಂಡ್ ಇದು ನಿಮ್ಗೆ ಈ ರೀತಿ ಬಂದ್ರೆ ಇನ್ನೊಂದು ಅದೇ ರೀತಿಯ ಡಿಸೈನ್ ಇದೆ ಇವ್ರ ಹತ್ರ. ನೋಡ್ತಾ ಇದ್ರೆ ಪೂರ್ತಿ ರಾಮ ಲಕ್ಷ್ಮಣ ಮತ್ತೆ ಸೀತೆ ಇರುವಂತದ್ದು ಮತ್ತೆ ಆಂಜನೇಯ ಇರುವಂತದ್ದು ಬ್ಯಾಂಗಲ್ಸ್ ಪ್ರಿಂಟ್ ಇದೆ. ತುಂಬಾ ಡಿಸೈನ್ಸ್ ಇದೆ. ಇಲ್ಲ ನಂಗೆ ಕಲರ್ ಕಾಂಬಿನೇಷನ್ ಸ್ವಲ್ಪ ದೊಡ್ಡದಾಗಬೇಕು ಅಂದ್ರೆ ಆ ರೀತಿಯ ಕಲೆಕ್ಷನ್ಸ್ ಅವ್ರ ಹತ್ರ ಅವೈಲೇಬಲ್ ಇದೆ. ನೀವು ಇದ್ರ ಜೊತೆಗೆ ಆಂಟಿಕ್ ಗ್ಲಾಸ್ ಬ್ಯಾಂಗಲ್ಸ್ ಮಾಡಿದ್ರೆ ಬ್ರೈಡಲ್ ಸೆಟ್ ಆಗುತ್ತೆ. ಸೌತ್ ಇಂಡಿಯನ್ ಬ್ರೈಡಲ್. ನೋಡ್ತಾ ಇರ್ಬೋದು ರಾಮ ಲಕ್ಷ್ಮಣ ಸೀತೆ ಮತ್ತೆ ಕೆಳಗಡೆ ಆಂಜನೇಯ ಇರುವಂತಹ ಪ್ರಿಂಟ್ ಇವೆಲ್ಲ ತುಂಬಾ ಜನ ಇಷ್ಟ ಪಡ್ತಿರ್ತಾರೆ ಈ ರೀತಿ. ಅಂಡ್ ಅದ್ರಲ್ಲಿ ಬೇರೆ ಈ ರೀತಿಯ ಕಲೆಕ್ಷನ್ಸ್ ಅಂದ್ರೆ ವಿತ್ ಕಲರ್ ಕಾಂಬಿನೇಷನ್ ಇರುವಂತದ್ದು ತುಂಬಾ ಆಕ್ಚುಲಿ ನಮ್ದು ಜಾಸ್ತಿ ಮೂವಿಂಗ್ ಇದೆ ಆಂಧ್ರದಲ್ಲಿ, ತೆಲಂಗಾಣ ಆ ಕಡೆ ತುಂಬಾ ಹೋಗ್ತಾ ಇದೆ. ಮೋಸ್ಟ್ಲಿ ಆ ಕಡೆ ರಾಮ್ ಪರಿವಾರದ್ದು ಎಲ್ಲ ಹೋಗೋದು. ಇಲ್ಲಿ ಕರ್ನಾಟಕದಲ್ಲಿ ಲಕ್ಷ್ಮಿದು ಜಾಸ್ತಿ, ಲಕ್ಷ್ಮಿ ವೆರೈಟೀಸ್. ಹೌದು, ಲಕ್ಷ್ಮಿ ವೆರೈಟೀಸ್ ಜಾಸ್ತಿ ಇಲ್ಲಿ ಹೋಗ್ತಾ ಇದೆ. ಓಕೆ, ಸೊ ನಿಮ್ಗೆ ರಾಮ್ ಪರಿವಾರ ತುಂಬಾ ವೆರೈಟೀಸ್ ಆಫ್ ಬ್ಯಾಂಗಲ್ಸ್ ಅವ್ರ ಹತ್ರ ಇದೆ ಅಂತ ಹೇಳ್ತಾ ಇದ್ರೆ ನೀವು ಬಂದು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯ ಡಿಸೈನ್ಸ್ ಗಳು ಇನ್ನೂ ಇದೆ ಅವ್ರ ಹತ್ರ ಅಂತ. ಯಾಕಂದ್ರೆ ನೀವು ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಕೆಲವೊಂದಿಷ್ಟು ಕರೆಕ್ಟ್ ಆಗಿ ಕಲರ್ ಕಾಣ್ತಾ ಇರಲ್ಲ. ಸ್ಕ್ರೂ ಬ್ಯಾಂಗಲ್ಸ್ ಆಗಿದೆ ಅವ್ರ ಹತ್ರ. ಸೊ ಸ್ಕ್ರೂ ಬ್ಯಾಂಗಲ್ಸ್ ಎಲ್ಲ ನೀವು ಹೇಗೆ ಅಂತಂದ್ರೆ ಒಂದೇ ಹಾಕ್ಬೋದು. ಯಾಕಂದ್ರೆ ಅದು ಒಂದು ಹಾಕಿದ್ರೆ ಅಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಇದೆಲ್ಲ ನಿಮ್ಗೆ ಚಿಕ್ಕದ್ರಲ್ಲೂ ಸಿಗುತ್ತಲ್ಲ ಸರ್, ಗೋಲ್ಡ್ ಚಿಕ್ಕದಿಂದ ತುಂಬಾ ವೆರೈಟಿ ಸಿಗುತ್ತೆ. ಓಕೆ, ಈ ರೀತಿಯ ಸ್ಕ್ರೂ ಬರುತ್ತೆ ಇದಕ್ಕೆ. ಅಂದ್ರೆ ಖಡ ತರ ಹಾಕೋದು ಇದನ್ನ ನಿಮ್ಗೆ ಇನ್ನ ಸ್ವಲ್ಪ ಓಕೆ, ಆಟೋಮ್ಯಾಟಿಕ್ ಈ ರೀತಿಯ ತುಂಬಾ ರೇಂಜಸ್ ಇದೆ, ವೆರೈಟೀಸ್ ಇದೆ. ಮೋರ್ ದನ್ 200 ಡಿಸೈನ್ಸ್ ಇದೆ ಇದರಲ್ಲಿ. ಮೋರ್ ದನ್ 200 ಡಿಸೈನ್ಸ್ ಇದೆ ಇದರಲ್ಲಿ. ಸೊ ನೋಡ್ತಾ ಇರಬಹುದು ಎಲ್ಲಾ ರೀತಿಯ ಸೈಜ್ ಗಳ ಹತ್ರ ಅವೈಲೇಬಲ್ ಇದೆ. ಅಂಡ್ ನಾನು ಹಾಕಿದಾಗ ಅಷ್ಟೇ ಒಂದೇ ಬ್ಯಾಂಗಲ್ಸ್ ಹಾಕಿದ್ರೆ ಸಾಕು, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಬೇಕು ಅಂದ್ರೆ ನೀವು ಬೇರೆ ಕಲರ್ ಬ್ಯಾಂಗಲ್ಸ್ ಜೊತೆ ಮ್ಯಾಚ್ ಮಾಡಿ ಸಹ ಹಾಕೋಬಹುದು. ಇದು ರಾಮ್ ಪರಿವಾರ್ ಬ್ಯಾಂಗಲ್ಸ್ ಅಂತ ಕರೀತಾರೆ ಇದಕ್ಕೆ. ಅಂಡ್
ಸೈಜ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಸಿಗುತ್ತೆ. ಇಲ್ಲ ಇದ್ರಲ್ಲಿ ನಿಮಗೆ ನಾರ್ಮಲಿ ಒಂದು 14-15 ಇಯರ್ಸ್ ಇಂದ ಮೇಲೆ ಸೈಜ್ ಸಿಗುತ್ತೆ ನಿಮಗೆ. ಅಂದ್ರೆ ದೊಡ್ಡವ್ರ ಸೈಜ್. ಆಮೇಲೆ ಇದ್ರಲ್ಲಿ ಮಕ್ಕಳದ್ದು ಬೇಕಂದ್ರೆ ವೆರೈಟಿ ಬೇರೆ ಇದೆ ಮೇಲೆ. ಓಕೆ, ತುಂಬಾ ವೆರೈಟೀಸ್ ಇದೆ. ಸೊ ಈ ಬ್ರೇಸ್ಲೆಟ್ಸ್ ಅವೈಲೇಬಲ್ ಇದೆ, ಬರೀ ಬ್ಯಾಂಗಲ್ಸ್ ಅಷ್ಟೇ ಅಲ್ದೇನೆ. ಅಂಡ್ ಸ್ವಲ್ಪ ಸೆನ್ಸಿಟಿವ್ ಡಿಸೈನ್ ಇರೋ ಬ್ಯಾಂಗಲ್ಸ್ ಇದೆ ಇರೋ ಹತ್ರ. ಯಾಕಂತಂದ್ರೆ ತುಂಬಾ ಜನ ಆ ರೀತಿಯ ಬ್ಯಾಂಗಲ್ಸ್ ಇಷ್ಟ ಪಡ್ತಾ ಇರ್ತೀರಾ. ಈ ರೀತಿಯ ಕಲರ್ ಆಗಿರ್ಲಿ ಅಂಡ್ ಈ ರೀತಿಯ ಸೆನ್ಸಿಟಿವ್ ಡಿಸೈನ್ಸ್ ಇರ್ಲಿ ಅಂಡ್ ಈ ರೀತಿಯ ಒಂದು ಚಿಕ್ಕ ಡಿಸೈನ್ ಮತ್ತು ಎಲಿಗೆಂಟ್ ಲುಕ್ ಕೊಡೋದಿರ್ಲಿ, ಆ ರೀತಿಯ ಬ್ಯಾಂಗಲ್ಸ್ ಅವ್ರ ಹತ್ರ ಅವೈಲೇಬಲ್ ಇರೋದಾಗಿರ್ಲಿ. ಅಂಡ್ ತುಂಬಾ ಟ್ರೆಡಿಷನಲ್ ಇರೋ ತರದ್ದು ಇದೆ. ಮೈನ್ ಪಾಯಿಂಟ್ ಇದು ಏಡಿ ಸ್ಟೋನ್ಸ್ ಇದೆ. ಏಡಿ ಸ್ಟೋನ್ ರಿಯಲ್ ಕೆಂಪು ಇದೆ. ಓಕೆ, ರೂಬಿ ರಿಯಲ್ ಬರುತ್ತೆ. ಇದೆಲ್ಲ ರಿಯಲ್ ರೂಬಿ ಇದೆ. ರಿಯಲ್ ರೂಬಿ ಇವೆಲ್ಲ. ಎಸ್. ಓಕೆ, ಅದ್ರಲ್ಲಿ ಡೂಪ್ಲಿಕೇಟ್ ಬೇಕಂದ್ರೆ ಡೂಪ್ಲಿಕೇಟ್ ಸಿಗುತ್ತೆ. ಇವೆಲ್ಲ ಡೂಪ್ಲಿಕೇಟ್, ಇವೆಲ್ಲ ಕಡಿಮೆ ರೇಟ್ ಅಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಇವೆಲ್ಲ ಡೂಪ್ಲಿಕೇಟ್ ಇದೆ, ರಿಯಲ್ ಇದೆ. ಓಕೆ, ಸೊ ಎಲ್ಲ ಡಿಸೈನ್ಸ್ ಕಾಣ್ತಾ ಇರ್ಬೋದು. ಡಿಸೈನ್ಸ್ ಗೋಲ್ಡ್ ಪ್ಲೇಟ್ ಐತೆ, ಅದು ಗೋಲ್ಡ್ ಪ್ಲೇಟ್ ಎಡಿ ಅಲ್ಲೇ ಸೇಮ್ ಇದೇ ಕ್ವಾಲಿಟಿಯಲ್ಲಿ ಅದು ಗೋಲ್ಡ್ ಪ್ಲೇಟ್ ಇದೆ. ಆಮೇಲೆ ಇದರಲ್ಲಿ ಅದು ಸೈಡ್ ಬ್ಯಾಂಗಲ್ಸ್ ಹಾಕ್ತಾರಲ್ಲ ಗೋಲ್ಡ್, ಅದು ಮೇಲೆ ಇದೆ. ಖಡ ನೋಡ್ತಾ ಇರ್ಬೋದು ಡಿಸೈನ್ಸ್, ಯಾವೆಲ್ಲ ಡಿಸೈನ್ಸ್ ಇದೆ ಅಂತ ಅವ್ರ ಹತ್ರ. ಇದೆಲ್ಲ ಸ್ಕ್ರೂ ಬ್ಯಾಂಗಲ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿಯ ಸ್ಕ್ರೂ ಬ್ಯಾಂಗಲ್ಸ್ ಇವು. ನೋಡ್ತಾ ಇರ್ಬೋದು ಎಷ್ಟು ವೆರೈಟೀಸ್ ಆಫ್ ಬ್ಯಾಂಗಲ್ಸ್ ಜೊತೆಗೆ ಬ್ರಾಸ್ಲೆಟ್ಸ್ ಇದೆ ಅಂತ. ಅದರಲ್ಲೂ ನಿಮಗೆ ರೋಸ್ ಗೋಲ್ಡ್ ಬರುತ್ತೆ, ಗೋಲ್ಡ್ ಬರುತ್ತೆ ಅಂಡ್ ಸಿಲ್ವರ್ ಬರುತ್ತೆ ಅಂಡ್ ಸ್ಟೋನ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ತುಂಬಾ ಸ್ಟೋನ್ಸ್ ಆಡ್ ಮಾಡಿದ್ದಾರೆ. ಜೊತೆಗೆ ಗ್ಲಿಟರ್ ಜಾಸ್ತಿ, ಲೈಟ್ ಜಾಸ್ತಿ ಬೀಳ್ತಾ ಅದಕ್ಕೆ ನಿಮಗೆ ಫ್ಲಾಶ್ ಅನಿಸ್ತಾ ಇರ್ಬೋದು, ಬಟ್ ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿ ಅಂದ್ರೆ ಇವಾಗ ರೋಸ್ ಗೋಲ್ಡ್ ಮತ್ತೆ ಸಿಲ್ವರ್ ಎಲ್ಲ ಕಲೆಕ್ಷನ್ಸ್ ಸಿಗುತ್ತೆ ಸರ್. ಓಕೆ, ಅಂಡ್ ಇದೆಲ್ಲ ಸ್ಟೋನ್ಸ್ ವರ್ಕ್ ಏನಿರುತ್ತೆ, ಅದು ಬ್ಲಾಕ್ ಆಗೋದಾಗಿರ್ಲಿ ಅಥವಾ ಏನು ಆಗಲ್ಲ. ಎಡಿ ಸಿಜೆಡ್ ಸ್ಟೋನ್ಸ್, ನಥಿಂಗ್ ಇಲ್ಲ. ಓಕೆ, ಅಂಡ್ ಇದರಲ್ಲೂ ನಿಮಗೆ ಕಲೆಕ್ಷನ್ಸ್ ತೋರಿಸ್ತೀನಿ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂತ. ಓಪನ್ ಮಾಡಬೇಕಾ? ಇದು ಈಸಿ ಟು ಓಪನ್ ಇದೆ. ಓಕೆ, ಸೊ ಈಸಿ ಟು ಓಪನ್. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಕಲೆಕ್ಷನ್ಸ್ ಎಲ್ಲ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ. ಸೊ ಇಲ್ಲಿ ಸಿಲ್ವರ್ಸ್ ಅಲ್ಲಿ ಇವಾಗ ತೋರಿಸಿಲ್ಲ, ಸಿಲ್ವರ್ಸ್ ನಿಮಗೆ ವಿತ್ ಕಲರ್ ಕಾಂಬಿನೇಷನ್ಸ್ ಇದೆ. ಅಂದ್ರೆ ಪಿಂಕ್ ಅಂಡ್ ಸಿಲ್ವರ್ ಆಗಿರ್ಲಿ ಅಥವಾ ಗ್ರೀನ್ ಆಗಿರ್ಲಿ ಅಂಡ್ ವೈಟ್ ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ ಇವ್ರ ಹತ್ರ. ನೀವು ಬಂದು ವಿಸಿಟ್ ಮಾಡಿದ್ರೆ ಓಕೆ. ರೋಸ್ ಗೋಲ್ಡ್ ಅಲ್ಲಿ ನೋಡ್ತಾ ಇರ್ಬೋದು, ನೀವೆಲ್ಲ ಪಾರ್ಟಿ ಹೋಗ್ತಾ ಇದ್ದೀರಾ ಅಥವಾ ಬೇರೆ ಯಾವ್ದಾದ್ರು ಇವೆಂಟ್ ಚೆನ್ನಾಗಿ ರೆಡಿ ಆಗ್ತಾ ಇದೀರಾ ಅಂತಂದ್ರೆ ಈ ರೀತಿಯ ಬ್ಯಾಂಗಲ್ಸ್ ನೀವು ಹೋಗ್ಬೋದು. ಒಂದೇ ಬ್ಯಾಂಗಲ್ ಹಾಕಿದ್ರೆ ಸಾಕು, ಇಡೀ ಫುಲ್ ಪಾರ್ಟಿ ನೀವೇ ಮಿಂಚ್ತಾ ಇರ್ತೀರಾ, ಅಷ್ಟ್ ಚೆನ್ನಾಗಿದೆ. ರೋಸ್ ಗೋಲ್ಡ್ ಅಲ್ಲಿ ಇದೆಲ್ಲ. ಸೊ ಒಂದು ಬ್ಯಾಂಗಲ್ ಸಾಕು ಅನ್ಸುತ್ತೆ ನಿಮ್ಗೆ ಫುಲ್ ನಿಮ್ ಲುಕ್ ನ ಕ್ರಿಯೇಟ್ ಮಾಡ್ದಾದ್ಮೇಲೆ ಅದಕ್ಕೊಂದು ಟಚ್ ಕೊಡೋದಕ್ಕೆ. ಸೊ ರೋಸ್ ಗೋಲ್ಡ್ ಅಲ್ಲಿ ಅಂಡ್ ಗೋಲ್ಡ್ ಅಲ್ಲಿ ಅವ್ರ ಹತ್ರ ಕಲೆಕ್ಷನ್ಸ್ ಇದೆ. ಒಂದ್ಸರಿ ನೀವು ಬಂದು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವೆಲ್ಲ ಕಲೆಕ್ಷನ್ಸ್ ಇದೆ, ಅವೆಲ್ಲ ಡಿಸೈನ್ಸ್ ಇದೆ ಅಂಡ್ ಎಷ್ಟು ವೆರೈಟೀಸ್ ಇದೆ ಅಂತ. ಜೊತೆಗೆ ನೀವು ಫ್ರೀ ಟೈಮ್ ಅಲ್ಲಿ ಬಂದ್ರೆ ರೀಟೇಲ್ ಆಗಿ ಕೊಡ್ತಾರೆ ಅಂತ. ಅಂಡ್ ಗ್ರೌಂಡ್ ಫ್ಲೋರ್ ಐಟಮ್ಸ್, ಓನ್ಲಿ ಗ್ರೌಂಡ್ ಫ್ಲೋರ್ ಐಟಮ್ಸ್. ಓಕೆ, ಜೊತೆಗೆ ಏನಪ್ಪಾ ಅಂದ್ರೆ ದೂರದಿಂದ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಹೋಮ್ ಡೆಲಿವರಿ ಏನಾದ್ರು ಆಪ್ಷನ್ ಇದೆ. ಹೋಲ್ಸೇಲ್ ಅಲ್ಲಿ ತಗೊಳ್ತಾ ಇದ್ದೀನಿ. ಅಂಗಡಿ ಸೇಲ್ಸ್ ಫಾರ್ ಬಂದು ವಿಸಿಟ್ ಮಾಡಿ ತಗೊಳ್ಬಹುದು ಅಷ್ಟೇ. ಅಂಗಡಿ ಅವ್ರಿಗೆ ನಾವು ವಿಡಿಯೋ ಕಾಲ್ ತೋರಿಸ್ತೀವಿ. ಓಕೆ, ಬಟ್ ಯೂಸ್ ಅವ್ರಿಗೆ ಫಾರ್ ಯೂಸ್ ದೇ ವಾಂಟ್ ನೋ ಫೆಸಿಲಿಟಿ. ಓಕೆ, ನೀವೇನಾದ್ರು ಶಾಪ್ ಓನರ್ಸ್ ಆಗಿದ್ರೆ ಅಥವಾ ಶಾಪ್ ಇಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವಿಡಿಯೋ ಕಾಲ್ ಅಲ್ಲಿ ನಿಮ್ಗೆ ಎಲ್ಲ ಡಿಸೈನ್ಸ್ ಇದೆ, ಎಲ್ಲ ವೆರೈಟೀಸ್ ಇದೆ, ಎಲ್ಲ ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತಾರೆ. ನೀವು ಅಲ್ಲೇ ಕುತ್ಕೊಂಡು ಆರ್ಡರ್ ಮಾಡಿದ್ರೆ ಅಂಗಡಿಯವ್ರಿಗೆ ಮಾತ್ರ ಹೋಮ್ ಡೆಲಿವರಿ ಆಪ್ಷನ್ಸ್ ಇದೆ. ಅಂಗಡಿಯವ್ರಿಗೆ ಮಾತ್ರ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ, ಹೋಮ್ ಡೆಲಿವರಿ ಇಲ್ಲ. ದೊಡ್ಡ ಪಾರ್ಸಲ್ ಆಗುತ್ತೆ ಅಂಗಡಿಯವ್ರಿಗೆ. ನಾರ್ಮಲಿ ಒಂದ್ ಐಟಮ್ ತಗೊಂಡಿದ್ರೆ ನಾರ್ಮಲಿ 20,000-50,000 ಬಿಲ್ ಆಗುತ್ತೆ. ಅವಾಗ ಅದು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಕಳ್ಸಬಹುದು ನಾವು. ಓಕೆ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇದೆ. ಸೊ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಏನೆಲ್ಲ ಕಲೆಕ್ಷನ್ ತೋರಿಸ್ತೀನಿ. ಸೊ ನೀವೇನಾದ್ರೂ ಇವಾಗ ಮದ್ವೆ ಆಗೋರು ಇದ್ರಿ ಅಂದ್ರೆ ಅಥವಾ ನಿಮ್ಮೇನಾದ್ರೂ ಮದ್ವೆ ಆಗ್ತಿದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ವಿವಿಧ ರೀತಿಯಲ್ಲಿ ಮದ್ವೆ ಆಗ್ತಾ ಇರ್ತೀರಾ. ಸೊ ಎಲ್ಲಾ ತರ ಬ್ರೈಡಲ್ಸ್ಗೂ ಸಹ ಇಲ್ಲಿ ಬ್ಯಾಂಗಲ್ಸ್ ಅವೈಲೇಬಲ್ ಇದೆ. ಸೊ ನೋಡ್ರಲ್ಲ, ಗ್ರೌಂಡ್ ಫ್ಲೋರ್ ಅಲ್ಲಿ ಎಲ್ಲ ಬ್ಯಾಂಗಲ್ಸ್ ಇತ್ತು ಅಂಡ್ ಅಲ್ಲಿ ನಿಮ್ಗೆ ಫ್ರೀ ಇದ್ರೆ ರಿಟೇಲ್ ಪ್ಲಸ್ ಹೋಲ್ಸೇಲ್. ಅಂದ್ರೆ ಈಗ ನಾವು ಮೇಲ್ಗಡೆ ಇರೋದು ಅಂದ್ರೆ ಅವರ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಫಸ್ಟ್ ಫ್ಲೋರ್ ಅಲ್ಲಿ ಪೂರ್ತಿ ಅವರ ಬ್ಯಾಂಗಲ್ ಸ್ಟೋರ್ದು ಎಷ್ಟೆಲ್ಲ ವೆರೈಟೀಸ್ ಆಫ್ ಬ್ಯಾಂಗಲ್ಸ್ ಇದೆ ಅಂತಂದ್ರೆ ನಿಮ್ಗೆ ಕಣ್ ಸಾಲಲ್ಲ ನೋಡಕ್ಕೆ, ಅಷ್ಟು ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇದೆ ಅಂಡ್ ಅಷ್ಟು ವೆರೈಟೀಸ್ ಆಫ್ ಬ್ಯಾಂಗಲ್ಸ್ ಅವ್ರ ಹತ್ರ ಇದೆ. ಇದೆಲ್ಲ ನಿಮ್ಗೆ ರಿಟೇಲ್ ಅಲ್ಲಿ ಕೊಡುವಂತದ್ದಲ್ಲ, ಹೋಲ್ಸೇಲ್ ಅಲ್ಲಿ ಕೊಡ್ತಾ ಇದಾರೆ. ಇದೆಲ್ಲ ಮೇಲ್ಗಡೆ ಫ್ಲೋರ್ ಅಲ್ಲಿ ಅಂದ್ರೆ ಫಸ್ಟ್ ಫ್ಲೋರ್ ಇರುವಂತಹ ಬ್ಯಾಂಗಲ್ಸ್ ಗಳು. ಹಲ್ದಿ ಫಂಕ್ಷನ್ಸ್ ಗೆ ಬ್ಯಾಂಗಲ್ಸ್ ನೋಡ್ತಾ ಇರ್ತಿತ್ತು, ಬೇರೆ ಇವೆಂಟ್ ಗೆ ಬ್ಯಾಂಗಲ್ಸ್ ನೋಡ್ತಾ ಇರ್ತೀರಿ, ಆ ರೀತಿಯ ಬ್ಯಾಂಗಲ್ಸ್ ಅವ್ರ ಹತ್ರ ಇದೆ. ಸ್ಟೋನ್ಸ್ ಇದೆ ಅಂಡ್ ಇವೆಲ್ಲ ಹಲ್ದಿ ಫಂಕ್ಷನ್ಸ್ ಗೆ ಇರುವಂತಹ ಬ್ಯಾಂಗಲ್ಸ್ ಗಳು. ಅಂಡ್ ನಾರ್ಮಲ್ ಬೇರೆ ಯಾವ್ದಾದ್ರು ಇವೆಂಟ್ ನೋಡ್ತಾ ಇದ್ರೆ ಆ ರೀತಿಯ ಬ್ಯಾಂಗಲ್ಸ್ ಇವ್ರ ಹತ್ರ ಅವೈಲೇಬಲ್ ಇದೆ. ಜೊತೆಗೆ ಇಲ್ಲಿ ನಿಮ್ಗೆ ಚಿಕ್ಕ ಮಕ್ಕಳ ಬ್ಯಾಂಗಲ್ಸ್ ಸಿಗುತ್ತೆ, ದೊಡ್ಡವ್ರ ಬ್ಯಾಂಗಲ್ಸ್ ಸಿಗುತ್ತೆ ಅಂಡ್ ಎಲ್ಲ ಸೈಜ್ ಸಿಗುತ್ತೆ. ಓಕೆ, ಜೊತೆಗೆ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ಬಂದ್ರೆ ಲೊಕೇಶನ್ ಗೊತ್ತಾಗೆ ಆಗುತ್ತೆ. ಆಲ್ಮೋಸ್ಟ್ ನಿಮ್ಗೆ ಮೆಟ್ರೋ ಸ್ಟೇಷನ್ ನಿಯರ್ ಇರುವಂತದ್ದು ಎಲ್ಲಾ ರೀತಿಯ ಕಲೆಕ್ಷನ್ಸ್. ಇದಂತೂ ನಿಮ್ಗೆ ನಾರ್ಮಲಿ ತುಂಬಾ ಜನ ಇಷ್ಟ ಪಡ್ತಿರ್ತೀರಾ ಈ ರೀತಿಯ ಬ್ಯಾಂಗಲ್ಸ್ ನ. ಸೊ ಈ ಬ್ಯಾಂಗಲ್ಸ್ ಸಹ ಇದೆ. ಸೊ ತುಂಬಾ ಜಾಸ್ತಿ ಮೂವ್ ಆಗೋದು ಈ ರೀತಿಯ ಬ್ಯಾಂಗಲ್ಸ್ ಗಳು ಎಲ್ಲಾ ಕಡೆನು. ಆಮೇಲೆ ಗ್ರೀನ್ ಬ್ಯಾಂಗಲ್ಸ್ ಅಂದ್ರೆ ಮದ್ವೆ ಟೈಮ್ ಅಲ್ಲಿ ಬೇರೆ ಬ್ಯಾಂಗಲ್ಸ್ ನ ಮ್ಯಾಚ್ ಮಾಡಿದ್ರೆ ಮದ್ಮಗಳು ಬಿಟ್ಟು ಬೇರೆ ಯಾರಾದ್ರೂ ಬ್ಯಾಂಗಲ್ಸ್ ಹಾಕೊಳ್ತಿರ್ತಾರಲ್ವಾ ಅವರು. ಇವೆಲ್ಲ ಗ್ಯಾರಂಟಿ ಬ್ಯಾಂಗಲ್ಸ್ ಅಂತ. ನಿಮ್ಗೆ ಕಲರ್ಸ್ ಎಲ್ಲ ಹೋಗಲ್ಲ ಸರ್? ಇದು ಕಲರ್ಸ್ ಎಲ್ಲ ಹೋಗಲ್ಲ.
ಸೊ ಕಲರ್ಸ್ ಎಲ್ಲ ಹೋಗಲ್ಲ ಅಂತ ಹೇಳ್ತಿದ್ರೆ ಜಾಗ ನೋಡ್ತಿರಬಹುದು ಎಷ್ಟು ಜಾಗ ಇದೆ ಎಲ್ಲಾ ಕಡೆ ಅಷ್ಟೇ ನಿಮ್ಗೆ ಬರೀ ಬ್ಯಾಂಗಲ್ಸ್ ಕಾಣ್ತಾ ಇದೆ. ನಿಮ್ಗೆ ಕಾಲ್ ಇಡಬೇಕು ಅಂದ್ರೆ ಯಾವ್ದಾದ್ರು ಬ್ಯಾಂಗಲ್ಸ್ ಸರಿಸ್ಬಿಟ್ಟು ಅಥವಾ ಬ್ಯಾಂಗಲ್ಸ್ ಬಾಕ್ಸ್ ಸರಿಸ್ಬಿಟ್ಟು ಕಾಲ್ ಇಡಬೇಕು, ಅಷ್ಟು ಕಲೆಕ್ಷನ್ಸ್ ಅವ್ರ ಹತ್ರ ಇರುವಂತದ್ದು. ಅಂಡ್ ಕಲರ್ಸ್ ಅಷ್ಟೇ ನಿಮ್ಗೆ ಥ್ರೆಡ್ ಬ್ಯಾಂಗಲ್ಸ್ ಏನ್ ಬರುತ್ತೆ ಅದರಲ್ಲೂ ಅಷ್ಟೇ ನಿಮ್ಗೆ ಎಷ್ಟು ವೈಸ್ ಆಫ್ ಕಲರ್ಸ್ ಬೇಕೋ ಎಲ್ಲಾ ವೈಸ್ ಆಫ್ ಕಲರ್ಸ್ ನಿಮ್ಮ ಏನೋ ಇಲ್ಲಿ ನೋಡ್ತಾ ಇದ್ರ ಅಷ್ಟು ಕಲರ್ಸ್ ಅವ್ರ ಹತ್ರ ಸಿಗುತ್ತೆ. ಬೇರೆ ರೀತಿಯ ಡಿಸೈನ್ಸ್ ಆಗಿರ್ಲಿ, ಮಾಡೆಲ್ ಆಗಿರ್ಲಿ ಅಂಡ್ ಕಲರ್ಸ್ ಆಗಿರ್ಲಿ, ನಿಮ್ ಕಾಪರ್ ಕಲರ್, ಸಿಲ್ವರ್ ಕಲರ್, ಬ್ಲಾಕ್ ಕಲರ್, ಮೆಟಲ್ ಅಲ್ಲಿ ನಿಮ್ಗೆ 24 ಕಲರ್ಸ್ ಇದೆ, ಮೆಟಲ್ ಇದೆ, ಥ್ರೆಡ್. ಓಕೆ 24 ಕಲರ್ಸ್ ಒಂದೇ ಸೈಜ್, ಒಂದೇ ಸೈಜ್, ಒಂದೊಂದು ಬಾಕ್ಸ್ ಆಗಿದೆ. ಓಕೆ ಒಂದೊಂದು ಬಾಕ್ಸ್ ಒಂದೊಂದು ಸೈಜ್ ಅಲ್ಲಿ ಸಿಗುತ್ತೆ. 24 ಕಲರ್ಸ್ ಅವ್ರ ಹತ್ರ ಅವೈಲೇಬಲ್ ಇದೆಯಂತೆ. ಇದ್ರಲ್ಲಿ 4 ಕ್ವಾಲಿಟಿ ಬರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಕಲೆಕ್ಷನ್ಸ್ ಇದೆ ಅಂಡ್ ಎಷ್ಟು ಡಿಸೈನ್ಸ್ ಇದೆ ಅಂತ. ನಮ್ಗೆ ಎಷ್ಟೆಲ್ಲ ತೋರ್ಸಕ್ ಆಗಲ್ಲ, ಯಾಕಂದ್ರೆ ನಾನು ಹಿಂದೆ ಇಷ್ಟು ರಾಶಿ ಗಂಟ್ಲೆ ಬ್ಯಾಂಗಲ್ಸ್ ಇರ್ಬೇಕು ಅಂದ್ರೆ ಅವೆಲ್ಲ ವಿಡಿಯೋದಲ್ಲಿ ತೋರ್ಸಕ್ ಮಾತ್ರ ಆಗಲ್ಲ. ಆದ್ರೆ ನೀವು ಒಂದ್ಸತಿ ಬಂದು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವೆಲ್ಲ ಕಲರ್ಸ್, ಯಾವೆಲ್ಲ ಡಿಸೈನ್ಸ್, ಯಾವೆಲ್ಲ ಮೆಟಲ್ ಅಥವಾ ಯಾವೆಲ್ಲ ಕ್ವಾಲಿಟಿ ಬ್ಯಾಂಗಲ್ಸ್ ಸಿಗುತ್ತೆ ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನಗಂತೂ ಎಲ್ಲ ಇಡೀ ಬ್ಯಾಂಗಲ್ಸ್ ಒಂದ್ಸತಿ ಹಾಕೊಂಡು ನೋಡ್ಬೇಕು ಅನ್ನೋಷ್ಟು ಖುಷಿ ಆಗ್ತಿದೆ. ಆದ್ರೆ ಏನ್ ಮಾಡಕ್ಕಾಗತ್ತೆ, ಎಲ್ಲಾನು ಹಾಕಿ ನೋಡಕ್ಕಾಗಲ್ಲ. ಆದ್ರೆ ನಿಜವಾಗ್ಲೂ ನನಗಂತೂ ಪರ್ಸನಲ್ ತುಂಬಾ ಇಷ್ಟ ಆಗಿರೋ ಜಾಗ ಇದು. ಬ್ಯಾಂಗಲ್ಸ್ ಬೇಕು ಅಂದ್ರೆ ಹುಡುಗಿರ್ ಎಮೋಷನ್ ಬ್ಯಾಂಗಲ್ ಅಂತಂದ್ರೆ ಅದೊಂಥರ ಬೇರೆ ಖುಷಿನೇ. ಸೊ ಬಂದು ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಫ್ರೀ ಟೈಮ್ ಅಲ್ಲಿ ಬಂದ್ರೆ ನಿಮ್ಗೆ ರೀಟೇಲ್ ಸಿಗುತ್ತೆ ಅಥವಾ ಫುಲ್ ರಶ್ ಅಲ್ಲಿ ಬಂದ್ಬಿಟ್ರೆ ನಿಮ್ಗೆ ರೀಟೇಲ್ ಅಂತೂ ಸಿಗಲ್ಲ. ಜಾಸ್ತಿ ಬಲ್ಕ್ ಅಲ್ಲಿ ಆರ್ಡರ್ ಮಾಡ್ತಾ ಇದ್ರೆ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಈ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಎಲ್ಲ ನಿಮ್ಗೆ ಪೂರ್ತಿ ಹೋಲ್ಸೇಲ್ ಐಟಮ್. ಇಲ್ಲ ನಿಮ್ಗೆ ಒಂದು ಬ್ಯಾಂಗಲ್ಸ್ ರೀಟೇಲ್ ಅಲ್ಲಿ ಕೊಡಲ್ಲ. ಆದ್ರೆ ಕೆಳಗಡೆ ನೀವೇನು ರೀಟೇಲ್ ಅಲ್ಲಿ ಕೊಡುವಂತ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇದೆ, ಅಲ್ಲೂ ಅಷ್ಟೇ ನಿಮ್ಗೆ ತುಂಬಾ ಕಲೆಕ್ಷನ್ಸ್ ಇದೆ ಅಂಡ್ ತುಂಬಾ ವೆರೈಟೀಸ್ ಆಫ್ ಬ್ಯಾಂಗಲ್ಸ್ ಇದೆ. ನನಗಂತೂ ಮನಸ್ಸೇ ಕಳ್ದೋಗ್ಬಿಟ್ಟಿದೆ, ಅಷ್ಟು ಖುಷಿ ಆಗ್ತಿದೆ ಅಷ್ಟು ಬ್ಯಾಂಗಲ್ಸ್ ನೋಡ್ಬಿಟ್ಟು. ಸೊ ನಿಮ್ಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಅಂಡ್ ಮುಂದಿನ ವಿಡಿಯೋ ಒಂದಿಗೆ ಬರೋವರೆಗೂ ಸ್ಟೇ ಸೇಫ್ ಅಂಡ್ ಸ್ಟೇ ಹ್ಯಾಪಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.